ಕೆರ್ಬೇಟೆ ಕ್ರೇಜ್ ನೋಡಿದ್ರೆ ನಿಜಕ್ಕೂ ಗ್ರೇಟ್ ಅನಿಸುತ್ತೆ. ಈ ಥರ ಕಟ್ಟಿದಾರಲ್ಲ, ಈ ಬೇಲಿ ಕಟ್ಟಿರೋದೇನಕ್ಕೆ ಅಂತ ಹೇಳಿದ್ರೆ, ಸೊ ಇಲ್ಲಿನ ಜನಗಳಿಗೆ ಯಾರಾದರೂ ಆ ಕೆರೆಗೆ ಇಳಿಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿಂದ ಸರ್ಕಲಿಂದ ಟಿಕೆಟ್ ತೊಗೊಂಡು ಎಲ್ಲರೂ ಸೇರಿಸಿರ್ತಾರೆ. ಟಿಕೆಟ್ ತೊಗೊಂಡು ಆದಮೇಲೆ ಎಲ್ಲರೂ ಒಂದ್ಸಲಿ ಒಂದು ಕಡೆ ಅಸೆಂಬಲ್ ಆದಮೇಲೆ ಹಾಯ್ ಹಲೋ ನಮಸ್ಕಾರ, ಪೃಥ್ವಿ ವ್ಲಾಗ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ತುಂಬ ದಿವಸ ಆಗಿತ್ತು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಸಾಕಷ್ಟು ರೀಸನ್ಸ್ ಇದೆ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಆ್ಯಂಡ್ ಇವತ್ತೊಂದು ಹೊಸ ವಿಡಿಯೋನ ಹೊತ್ತು ತಂದಿದ್ದೀನಿ. ಈ ಹಿಂದೆ ಒಂದು ಕೆರೆಬೇಟೆ ವಿಡಿಯೋನ ಹಾಕಿದ್ದೆ, ಮಲೆನಾಡಲ್ಲಿ ಹೇಗೆಲ್ಲ ಕೆರೆಬೇಟೆ ಆಗುತ್ತೆ ಅಂತ ಹೇಳಿ. ಸೊ ಸಾಕಷ್ಟು ಜನ ಅದನ್ನು ನೋಡಿದ್ದೀರಿ. ಆ್ಯಂಡ್ ಇವತ್ತು ಕೂಡ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬಂದಿದ್ದೇನೆ, ಅದೇ ಮತ್ತೊಂದು ಕೆರೆಬೇಟೆಯ ವಿಡಿಯೋದೊಂದಿಗೆ. ಸ್ನೇಹಿತರೆ, ನಾನಿವಾಗ ಇರೋದು ಸೊರಬ ತಾಲೂಕಿನ ಹರೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಇವತ್ತು ಕೆರೆಬೇಟೆ ನಡೀತಾ ಇದೆ. ಸೊ ಆ ಕೆರೆಬೇಟೆನ ತೋರಿಸ್ಬೇಕು ಅಂತ ಹೇಳಿ ನಾನು ಇವಾಗ ಈ ಊರಿಗೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಆ ಹಿಂದೆ ನಡೆದ ಕೆರೆಬೇಟೆಯಲ್ಲಿ ಸಾಕಷ್ಟು ಮೀನು ಸಿಕ್ಕಿರಲಿಲ್ಲ. ಆದರೆ ಈ ಕೆರೆಬೇಟೆ ತುಂಬ ದೊಡ್ಡ ಕೆರೆ ಮತ್ತು 2 ವರ್ಷದ ಹಿಂದೆ ನಡೆದಂತಹ ಕೆರೆಬೇಟೆ ನಡೆದಿದೆ. ಸೊ ಹಾಗಾಗಿ ಮೀನು ಜಾಸ್ತಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಸೊ ಸಾಕಷ್ಟು ಜನ ಬರ್ತಾ ಇದ್ದಾರೆ ಮೀನನ್ನು ಹಿಡಿಯೋದಕ್ಕಾಗಿ. ಸೊ ನೋಡೋಣ ಅಲ್ಲಿ ಕೆರೆಬೇಟೆ ಒಳಗಡೆ ಹೇಗೆಲ್ಲ ಮೀನುಗಳನ್ನ ಹಿಡಿತಾರೆ ಮತ್ತು ಎಷ್ಟೆಷ್ಟು ಮೀನು ಸಿಗುತ್ತೆ ಅನ್ನೋದು ನಾನು ತುಂಬ ಕ್ಯೂರಿಯಾಸಿಟಿಲಿದ್ದೀನಿ. ಸೊ ಬನ್ನಿ ಅಲ್ಲಿ ಕೆರೆ ಹತ್ರ ಹೋಗಿ ಆ ಒಂದು ಕೆರೆಬೇಟೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ಮತ್ತೊಮ್ಮೆ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ. ಸ್ನೇಹಿತರೆ, ಆವಾಗಲೇ ಹೇಳಿದೆ ಏನು ಕೆರೆಬೇಟೆ ಏನು ನಡೆಯುತ್ತೆ ಆ ಜಾಗಕ್ಕೆ ಈಗ ನಾನೀಗ ಬಂದಿದ್ದೀನಿ. ನಾನು ಹಿಂದೆ ಕಾಣಿಸ್ತಾ ಇರುವಂತಹ ಈ ಕೆರೆ ಏನಿದೆ, ಈ ಕೆರೆಯಲ್ಲೇ ಇವಾಗ ಕೆರೆಬೇಟೆ ನಡೆಯೋಕ್ಕೆ ಸಜ್ಜಾಗಿದೆ. ನೀವು ನೋಡ್ತಾ ಇರ್ಬೋದು, ಆ ಜಾಗದಲ್ಲಿ ಜನಗಳು ನಾನು ಹಿಂದೆ ಕಾಣಿಸ್ತಿದೆಯಲ್ಲ, ಆ ಜಾಗದಲ್ಲಿ ಜನ ಕೆರೆಬೇಟೆಗಾಗಿ ಕಾದು ಕುಳಿತಿದ್ದಾರೆ. ಸೊ ಆವಾಗಲೇ ಈ ಹಿಂದೆ ಹೇಳಿದಂಗೆ ಕೆರೆಬೇಟೆಗೆ ನಡೆಸಬೇಕು ಅಂತ ಹೇಳಿದ್ರೆ ಈ ಊರಿನ ಗ್ರಾಮಸ್ಥರು ಆ ಒಂದು ಜವಾಬ್ದಾರಿನ ಹೊತ್ತಿರ್ತಾರೆ. ಪ್ರತಿಯೊಬ್ಬರು ಯಾರ್ಯಾರು ಕೆರೆಬೇಟೆಗೆ ಬರ್ತಾರೋ ಅವರು ಟಿಕೆಟನ್ನು ತಗೊಳ್ಬೇಕಾಗುತ್ತೆ ಮತ್ತು ಟಿಕೆಟನ್ನು ತಗೊಂಡು ಈ ಕೆರೆಗೆ ಇಳಿಬೇಕಾಗುತ್ತೆ. ಸೊ ಪ್ರತಿಯೊಂದು ಕೂಣಿ ಏನು ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆ ಅವ್ರು ಕಟ್ಕೊಂಡು ಹೋಗ್ತಿದ್ದಾರಲ್ಲ, ಅದಕ್ಕೆ ಕೂಣಿ ಅಂತ ಹೇಳ್ತಾರೆ. ಆ ಕೂಣಿಗೆ ಪ್ರತಿಯೊಂದು ದರವನ್ನು ಫಿಕ್ಸ್ ಮಾಡಿರ್ತಾರೆ. ಅದೇ 500 ರೂಪಾಯಿಗೆ ಒಂದು ಕೂಣಿಯನ್ನು ಈ ಒಂದು ದರವನ್ನು ಫಿಕ್ಸ್ ಮಾಡಿದ್ದಾರೆ. ಎಲ್ಲರಿಗೂ ಸಿಗ್ತಾವ ಮೀನು, ಎಲ್ಲರಿಗೂ ಸಿಗ್ತಾವ. ಈಗ ಏನ್ ಗೊತ್ತಾ, ಕಳ್ತಾರೆ. ಅವ್ರಲ್ಲಿ ಕಳ್ದಿದಾಗ ಅವು ಮೇಲೆ ತಲೆ ಎತ್ತವ. ಒಬ್ಬೊಬ್ರು ಇಂಟ್ರೆಸ್ಟ್ ಇದ್ದಾಗ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಇರ್ತಾನೆ ಹೋಗ್ತಾರೆ. ಇನ್ನೊಬ್ರೆಲ್ಲ ಹಂಗ್ ಮಾಡಲ್ಲ, ಈಗ ತಲೆ ಎತ್ತಿದಲ್ಲಿ ಇರಿತಾರೆ, ಅವಾಗ ಸಿಗ್ತಾವ. ಅವ್ರಿಗೆ ಗೊತ್ತಾಗತ್ತೆ, ಕೈ ಸಪ್ಲೈ ಮಾಡ್ತಾರೆ, ಕೈ ಇಡ್ತಾರೆ. ಹಾ, ಆಮೇಲೆ ಅದ್ರ ತಲೆ ಇದನ್ನ ಇಟ್ಕೊಂಡು ಹಿಡ್ದೇನಿ. ಅದಕ್ಕೆ ಚೀಲ ಅವನು ಕೊಳವ ಅಂತ ಪೋಣಿಸೋದು ಬರ್ತೈತಿ, ಪೋಣಿಸ್ತಾರೆ ದಾರ ಸೂಜಿ ದಬ್ಬಳದಾಗ. ಅದ್ರಾಗ ಪೋಣಿಸ್ಕಿತಾರೆ, ಚೀಲದಾಗ ಹಾಕಿನವ್ರು ಹಾಕಿತಾರೆ. ಈಗ ಇನ್ನೊಂದ್ ತರ ಹೆಂಗ್ ಗೊತ್ತಾ, ಈಗ ಒಬ್ಬೊಬ್ರು ಅಡಿಗೆ ಇರ್ತಾರೆ, ಬರೋವನ್ನೆಲ್ಲ ಹಂಗ ಕೂಣಿ ಹಾಕ್ತಾರೆ ತಲೆ, ಹಂಗ ಅಡಿಗೆ ಬರ್ತಾವಲ್ಲ ಸೈಡ್. ನೀವು ಹಿಡ್ದಿರಾ? ಒಬ್ಬರ ಹಿಡ್ದಿಲ್ಲ, ತಿಂದಿರಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಗ್ರಾಮೀಣ ಕ್ರೀಡೆ ರೀತಿನೇ ತಗೋಬೇಕಾಗುತ್ತೆ. ಸೊ ಇದು ಮೀನು ಸಿಗುತ್ತೆ ಬಿಡುತ್ತೆ ಅದು ಮುಖ್ಯ ಆಗಲ್ಲ. ಇದೊಂಥರ ಜನಗಳಿಗೆ ಒಂದು ರೀತಿಯ ಹವ್ಯಾಸದ ಆಟ ಅಂತಲೇ ಹೇಳ್ಬೋದು. ಹಾಯ್, ಆರಾಮ್. ಆ್ಯಂಡ್ ಸ್ನೇಹಿತರು ತುಂಬ ಜನ ಇದ್ದಾರೆ, ಬಿಕಾಸ್ ಇದು ನಾನು ತಾಲೂಕೆ, ನಾನು ಹುಟ್ಟಿ ಬೆಳೆದಂತಹ ತಾಲೂಕೆ ಆಗಿರೋದ್ರಿಂದ. ಸೊ ನನಗೆ ತುಂಬ ಚೆನ್ನಾಗಿ ಇಲ್ಲಿನ ಕೆರೆಬೇಟೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ನೀಟ್ ಐಡಿಯಾ ಇದೆ. ಸೊ ಹಾಗಾಗಿ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡೋವಂಥ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಫ್ರೆಂಡ್ಸ್ಗಳು ಸಾಕಷ್ಟು ಜನ ಬಂದಿದ್ದಾರೆ ಮೀನು ಹಿಡಿಯೋದಕ್ಕೆ. ಸೊ ಅವರಿಗೂ ಮೀನು ಎಷ್ಟು ಸಿಕ್ಕಿದ್ರೆ ಅವ್ರನ್ನ ಮೀನುಗಳನ್ನ ಸಿಗೋವಂಥ ಎಕ್ಸ್ಪ್ಲೋರ್ ಮಾಡುವಂಥ ಆ ಜಾಗವನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಜನಗಳು ಸಾಕಷ್ಟು ಜನ ಕರೀತಾ ಇದ್ದಾರೆ, ನನ್ನ ವಿಡಿಯೋ ಮಾಡಿ ಅಂತ ಹೇಳಿ. ಕೆರೆಬೇಟೆ ಬಗ್ಗೆ ಅವರು ಮಾತಾಡ್ತಾರಂತೆ. ಏನು ಮೀನು ಏನಕ್ಕೆ ಸತ್ತಿರ್ಬೋದು? ಅದು ಜಾಸ್ತಿಯಾಗಿ ಒಂದು ಸತ್ತಿರುತ್ತೆ, ಬಿಸಿಲಿನ
ಕೆರೆ ಮೇಲೆ ನೋಡಿ ನನ್ನ ಫ್ರೆಂಡು ಕೆರೆಬೇಟಿ ಬಂದಾನೆ, ಎಷ್ಟು ಮೀನು ಹಿಡಿತಾರ ನೋಡೋಣ ಆಮೇಲೆ. ಇನ್ನು ಕೆರೆಗೆ ಇಳಿಯೋಕ್ಕಿಂತನೇ ಕ್ರೇಜ್ ಇದೆ ಅಂತ ತೋರಿಸ್ತಾ ಇದ್ದಾನೆ. ನೋಡ್ತಾ ಇದೆಯಲ್ಲ ನೋಡಿ, ಆ ಕೆರೆ ಇಲ್ಲಿಂದ ಹಿಡಿದು ಆ ಕೆರೆ ಏನು ಕಾಣಿಸ್ತಾ ಇದೆಯಲ್ಲ ಆ ಏರಿ ತುಂಬಾನುಗಳು ಜನಗಳಿದೆ. ಸ್ನೇಹಿತರೆ, ಕೆರೆಬೇಟೆ ಕ್ರೇಜ್ ನೋಡಿದ್ರೆ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ. ಸೊ ಮಲ್ನಾಡಲ್ಲಿ ಅದೇನು ಜನಗಳಿಗೆ ಕ್ರೇಜ್ ಅನ್ಸುತ್ತೆ. ನೀವು ನೋಡಿ ಅಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇರ್ಬೋದು, ಜನಗಳು ಸಾವಿರಾರು ಜನ ಬಂದಿದ್ದಾರೆ. ಇದುವರೆಗೂ ಕೂಡ ಕೂಣಿ ಸೇಲ್ ಆಗಿರೋದು 730 ಕೂಣಿಗಳು ಸೇಲ್ ಆಗಿದೆಯಂತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಇಲ್ಲಿನ ಜನಗಳ ಕ್ರೇಜ್ ಎಷ್ಟಿರ್ಬೋದು. ನಡೆಯುತ್ತೆ ಗೈಸ್. ಏನಂತಂದರೆ ಒಂದು ರೂಲ್ಸನ್ನು ನಿಮಗೆ ಹೇಳಲೇಬೇಕು. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಏನು ಕೆರೆಬೇಟ ಆಗೋ ಟೈಮಲ್ಲಿ ಹೇಗೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ. ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಹಿಂದೆ ಕಾಣಿಸ್ತಾ ಇರುವಂಥ ಈ ಸರ್ಕಲ್ ಏನಿದೆ, ಲೈಕ್ ಇದು ಕಟ್ಟಿದಾರಲ್ವಾ, ಈ ಬೇಲಿ ಥರ ಕಟ್ಟಿದಾರಲ್ಲ, ಈ ಬೇಲಿ ಕಟ್ಟಿರೋದೇನಕ್ಕೆ ಅಂತ ಹೇಳಿದ್ರೆ, ಸೊ ಇಲ್ಲಿನ ಜನಗಳಿಗೆ ಯಾರಾದರೂ ಆ ಕೆರೆಗೆ ಇಳಿಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿಂದ ಸರ್ಕಲಿಂದ ಟಿಕೆಟ್ ತೊಗೊಂಡು ಎಲ್ಲರೂ ಸೇರಿಸಿರ್ತಾರೆ. ಟಿಕೆಟ್ ತೊಗೊಂಡು ಆದ್ಮೇಲೆ ಎಲ್ಲರೂ ಒಂದ್ ಕಡೆ ಅಸೆಂಬಲ್ ಆದಮೇಲೆ ಕಂಪ್ಲೀಟ್ಲಿ ಕೆರೆಗೆ ಬಿಡ್ತಾರೆ. ಯಾಕಂತಂದರೆ ದುಡ್ಡು ಕೊಟ್ಟು ಬಂದಿರ್ತಾರೆ. ಒಂದು ಟಿಕೆಟ್ಗೆ 500 ರೂಪಾಯಿ ಅಂತ ಹೇಳಿದ್ದೆ. ಸೊ ಯಾರಾದರೂ ಲೈಕ್ ದುಡ್ಡು ಕೊಡ್ದೇನೆ ಕೂಡ ಇಳಿಬೋದು ಅನ್ನೋ ಕಾರಣಕ್ಕಾಗಿ ಸೊ ಲೈಕ್ ಹೀಗೆ ಇಳಿತಾರೆ ಅಂತಲೂ ಗೊತ್ತಾಗಲ್ಲ. ಸೊ ಅದಕ್ಕಾಗಿನೇ ಈ ಸರ್ಕಲಲ್ಲಿ ಜನಗಳನ್ನ ನಿಲ್ಲಿಸ್ತಾರೆ. ಇಲ್ಲಿ ನಿಲ್ಲಿಸಿ ಆಮೇಲೆ ಸಡನ್ ಆಗಿ ಕೆರೆಗೆ ಬಿಡ್ತಾರೆ. ಯಾರಿಗೆ ಮೀನು ಸಿಗುತ್ತೆ ಗಾಯ ಸಿಕ್ಕಾಬಟ್ಟೆ ರೊಚ್ಚಿ ಗೆದ್ದಿದ್ದಾರೆ. ಯಾಕೆಂದ್ರೆ ಸಿಕ್ಕಾಬಿಟ್ಟೆ ಬಿಸಿಲಾಗ್ತಾ ಇದೆ, ಜನರಿಗೆ ನಿಂತ್ಕೊಳ್ಳೋಕೆ ಪೇಷನ್ಸ್ ಇಲ್ಲ. ಸೊ ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ, ಯಾಕೆಂದರೆ ಜನಗಳು ಇಲ್ಲಿಂದ ಕಿತ್ಕೊಂಡು ಹೋಗೋಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿಲಿ ಇದೇ ಕೆರೆ. ಸೊ ಆ ಕೆರೆಗೆ ಜನಗಳು ಇಲ್ಲಿಂದ ಇದೇ ಕೆರೆಗಳು ನುಗ್ತಾರೆ. ಇಲ್ಲಿಂದ ಫುಲ್ ಫೋರ್ಸ್ಫುಲ್ ಇದ್ದಾರೆ. ನೋಡೋಣ ಏನಾರ ಆಗುತ್ತೋ, ಮೀನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಜನಗಳು ರೊಚ್ಚಿಗೆಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಥರದ ತುಂಬ ಪ್ರಕರಣಗಳಾಗಿದೆ ನೋಡಿ. ಜನಗಳು ಸೊ ರೊಚ್ಚಿಗೆ ಎದ್ದು ನಿಂತಿದ್ದಾರೆ. ಇದೇ ಕೆರೆ, ಇಷ್ಟು ಕೆರೆಗಿಳಿತಾರೆ. ಸೊ ಪಟಾಕಿ ಹೊಡೆದ್ರು, ಕೆರೆಗೆಲ್ಲ ಇಳಿದ್ರು. ಇಷ್ಟು ಜನ ಹೇಳಿದ್ರು. ಜನ ಹಿಡ್ದು ಸುಸ್ತಾಗತ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೀನು ಕೆಲವರು ಸಿಕ್ಕಿದೆ ಅಂತ ಕಾಣಿಸುತ್ತೆ, ಕೆಲವರು ಇನ್ನೂ ಕ್ವಾಬ್ಳಿನೇ ಬಿಚ್ಚಿಲ್ಲ. ಅದನ್ನು ಕ್ವಾಬ್ಳಿ ಅಂತ ಹೇಳ್ತಾರೆ. ಮೀನು ಹಾಕ್ತೀವಲ್ಲ, ಲೈಕ್ ಆ ದಾರದ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಕ್ವಾಬ್ಳಿ ಅಂತ ಕರೀತಾರೆ. ಇನ್ನೂ ಕೆಲವರು ಅದನ್ನು ಬಿಚ್ಚಿಲ್ಲ, ಕೆಲವರು ಚೆನ್ನಾಗಿ ಹಿಡ್ದಿದ್ದಾರೆ ಅಂತ ಕಾಣಿಸುತ್ತೆ. ನೋಡಿ ಅವ್ರು ಕಾಣಿಸ್ತಾ ಇದೆಯಲ್ಲ, ಆ ಮೀನು ಎಳ್ಕೊಂಡು ಹೋಗ್ತಿದ್ದಾರಲ್ಲ ಅವರು ಮೀನು ಹಿಡ್ದಿದ್ದಾರೆ ನೋಡಿ. ಅಲ್ಲಿ ದಾರದಲ್ಲಿ ಎಳ್ಕೊಂಡು ಹೋಗ್ತಿದ್ದಾರೆ. ಮೀನು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಸೊ ನೀರು ಒಳಗಡೆ ಮೀನು, ಅದನ್ನು ಕ್ವಾಬ್ಳಿ ಅಂತ ಹೇಳ್ತಾರೆ. ನೋಡೋಣ, ಇನ್ನೂ ಟೈಮ್ ಬೇಜಾರಿದೆ ಹೆಂಗೆ ಸಿಗುತ್ತೆ ಅಂತ. ತೋರ್ಸೋಣ ಮೀನು ಎಷ್ಟು ಹಿಡಿದಿದ್ಯಾ? ಪರವಾಗಿಲ್ಲ. ಮೀನು ಕೆಲವರಿಗೆ ಸಿಕ್ಕಿದೆ, ಪಾಪ ಕೆಲವ್ರಿಗೆ ಮೀನು ಸಿಕ್ಕಿಲ್ಲ. ಪರವಾಗಿಲ್ಲ, ಕೆಲವ್ರಿಗೆ ಮೀನು ಚೆನ್ನಾಗಿ ಸಿಗುತ್ತೆ, ಕೆಲವ್ರಿಗೆ ಸಿಗಲಿಲ್ಲ ಅಂದರೆ ಏನೂ ಸಿಗಲ್ಲ. ಅದೊಂಥರ ಮೀನು ಆಟನೂ ಒಂಥರ ಯೂಜ್ ಆಟದ ಥರ. ಗಾಯ್ಸ್ ರೊಚ್ಚಿಗೆದ್ದು
ಆ ಕೆರೆ ಬಿಟ್ಟು ಈ ಕೆರೆಗೂ ಮೀನು ಹಿಡಿಯಕ್ಕೆ ಬಂದಿದೆ ನೋಡಿ. ಸೊ ಕೆಲವರಿಗೆ ಮೀನು ಸಿಕ್ಕಿದೆ, ಕೆಲವ್ರಿಗೆ ಮೀನು ಸಿಕ್ಕಿಲ್ಲ. ಸೊ ಸಿಗೋರಿಗೆ ತುಂಬ ಚೆನ್ನಾಗಿ ಸಿಕ್ಕಿದೆ, ಕೆಲವ್ರಿಗೆ ಏನೂ ಸಿಕ್ಕಿಲ್ಲ. ಸೊ ಅವಾಗಲೇ ಹೇಳಿದೆ ನಿನಗೆ, ಮೀನು ಸಿಕ್ಕರೆ ಶಿಕಾರಿ, ಇಲ್ಲ ಅಂದರೆ ಬಿಕಾರಿ ಅಂತ. ಈ ವರ್ಡ್ ಯೂಸ್ ಮಾಡಬೇಕೋ ಮಾಡಬಾರ್ದು ಗೊತ್ತಿಲ್ಲ, ಬಟ್ ಒಂದು ಗಾದೆ ಮಾತದು. ಸೊ ಕೆಲವ್ರಿಗೆ ಸಿಕ್ಕಿದೆ, ಕೆಲವ್ರಿಗೆ ಸಿಕ್ಕಿಲ್ಲ. ಐ ಹೋಪ್ ಸಿಕ್ಕೋರಿಗೆ ಒಳ್ಳೆಯದಾಗಲಿ, ಸಿಗದೇ ಇದ್ದವರು ಏನು ಮಾಡೋಕ್ಕಾಗಲ್ಲ, ಮುಂದಿನ ಮತ್ತೊಂದು ಕೆರೆ ಬೇಟೆಯಲ್ಲಿ ಚೆನ್ನಾಗಿ ಹಿಡಿತಾರೆ ಅಂತ ಹೇಳ್ತಾ, ಸೊ ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಯಾರಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.